Hi friends, I welcome you all to S Soldier Career Academy, ಬಿಜಾಪುರ್. ಸೊ ಎಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗನ್ಸೋ ಮಟ್ಟಿಗೆ ಎಲ್ಲರೂ ನಿಮ್ಮ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಮಾಡ್ತಾಯಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿದ್ದು ದಯವಿಟ್ಟು, ರೈಟ್. ಸೊ ಇನ್ನೂವರೆಗೂ ಯಾರಾದರೂ ಸೀರಿಯಸ್ನೆಸ್ ಬಂದಿಲ್ಲ ಅಂತಂದರೆ ದಯವಿಟ್ಟು ಸೀರಿಯಸ್ ಆಗಿ, ಓಕೆ. ಇನ್ನು ಉಳಿದಿದ್ದು ಹಾರ್ಡ್ಲಿ ಐ ಥಿಂಕ್ ಇವತ್ತು ಟುಡೇ ಇಸ್ 13 ಡೇ, ಸೊ ಐ ಥಿಂಕ್ ಹಾರ್ಡ್ಲಿ ಅರೌಂಡ್ 10 days ಲೆಫ್ಟ್, ರೈಟ್. ಸೊ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಜಾಸ್ತಿ ಎಫರ್ಟ್ ಹಾಕಿ, ರೈಟ್. ಡೈಲಿ 5 to 6 hours ಸ್ಟಡಿ ಮಾಡಿ, ರೈಟ್. ಆ್ಯಂಡ್ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಕೂಡ ಒಳ್ಳೆಯ ರೀತಿಯಿಂದ ಬರ್ತಾಯಿದೆ, ರೈಟ್. ಸೊ ಐ ಹೋಪ್ ಎಲ್ಲರಿಗೂ ಆ ವಿಡಿಯೋಸ್ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತಾ ಇದ್ದೀನಿ, ರೈಟ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೆಲವೊಬ್ರು ಇಷ್ಟು ಕಮೆಂಟ್ ಮಾಡಿದ್ದಾರೆ, ಸೊ ಇನ್ನೂ ಜಾಸ್ತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ವಿಲ್ ಟ್ರೈ ಟು ಡೂ ದ್ಯಾಟ್, ಓಕೆ. ಎಷ್ಟು ಸಾಧ್ಯ ಆಕೈತೆ ಅಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ನಾವು, ಓಕೆ. ಸೊ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ದಲ್ಲಿ ಸೊ ಆಪ್ಟಿಟ್ಯೂಡ್ ಸೆಕ್ಷನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆ. ಸೊ ಅವುಗಳನ್ನು ಹೇಗೆ ಈಸಿ ವೇದಲ್ಲಿ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ, ಓಕೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಆ್ಯನ್ ಏರ್ ಬಸ್ ಕವರ್ಸ್ ಅ ಡಿಸ್ಟೆನ್ಸ್ ಆಫ್ 1542 kilometers ಫ್ರಮ್ ಡೆಲ್ಲಿ ಟು ಮುಂಬೈ ಇನ್ 2 hours. ವಾಟ್ ಈಸ್ ದ ಸ್ಪೀಡ್ ಪರ್ ಅವರ್ ಹಿ ಈಸ್ ಆಸ್ಕಿಂಗ್, ಓಕೆ. ಸೊ ಫಸ್ಟ್ ಕ್ವಶನ್ ಏನಿದೆ, ದಿಸ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ದಿ ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್, ಓಕೆ. ಸೊ ಫಸ್ಟ್ ಕ್ವಶನ್ದಲ್ಲಿ ಏನು ಮಾಡ್ತಾ ಇದ್ದಾನವ, ಸೊ ಈಸ್ ಟ್ರಾವೆಲಿಂಗ್ ಫ್ರಾಮ್ ಡೆಲ್ಲಿ ಟು ಮುಂಬೈ. ಈಸ್ ಟ್ರಾವೆಲಿಂಗ್ ಫ್ರಾಮ್ ಡೆಲ್ಲಿ ಟು ಮುಂಬೈ ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಹಿ ಹ್ಯಾಸ್ ಗಿವನ್. ಈ ದೂರ ಕೊಟ್ಟಿದ್ದಾನೋ, ಎಷ್ಟು ಕೊಟ್ಟಿದ್ದಾನ, 1542 ಕಿಲೋಮೀಟರ್. ಡೆಲ್ಲಿ ಟು ಮುಂಬೈ ಎಷ್ಟಿದೆ, 1542 ಕಿಲೋಮೀಟರ್, ರೈಟ್. ಆಮೇಲೆ ಡೆಲ್ಲಿ ಟು ಮುಂಬೈ ರೀಚ್ ಆಗ್ಲಿಕ್ಕೆ ಅವ ಎಷ್ಟು ಸಮಯ ತೊಗೋತಾನ, ಟೋಟಲ್ 2 hours, ಓಕೆ. ಸೊ ಫ್ರೆಂಡ್ಸ್, ಇನ್ನು ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಒಂದೇ ಒಂದು ಫಾರ್ಮುಲಾ ನೆನಪಿಟ್ಕೋಬೇಕು ನೀವು. ಅದು ಯಾವುದಪ್ಪ ಅಂತಂದ್ರೆ ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್. ಇದು ಒಂದು ಫಾರ್ಮುಲಾ ನೆನಪಿದ್ರೆ ಸಾಕು, ಓಕೆ. ಯು ಕ್ಯಾನ್ ಸಾಲ್ವ್ ಎನಿ ಎಕ್ಸಾಂಪಲ್, ಯಾವ್ದು ಬೇಕಾದ ಎಕ್ಸಾಂಪಲ್ ಸಾಲ್ವ್ ಮಾಡ್ಬೋದು. ಇದು ಒಂದು ಫಾರ್ಮುಲಾ ನಿಮಗೆ ಗೊತ್ತಿದ್ರೆ, ಓಕೆ. ಸೊ ನಾವು ಈಗೇನು ಹೇಳ್ತಾ ಇದ್ದಾನವ, ಫೈಂಡ್ ದ ಸ್ಪೀಡ್ ಪರ್ ಅವರ್, ಓಕೆ. ಸೊ ಇದು ಕೊಟ್ಟಿರೋದು ಕಿಲೋಮೀಟರ್, ಇದು ಅವರ್. ಸೊ ಕಿಲೋಮೀಟರ್ ಪರ್ ಅವರ್, ಓಕೆ. ಏನು ಕನ್ವರ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಓಕೆ. ಇಲ್ಲಿ ಮೀಟರ್ ಕೊಟ್ಟಿದ್ದಪ್ಪ ಅಂತಂದ್ರೆ, ಇಲ್ಲಿ ಸೆಕೆಂಡ್ ಕೊಟ್ಟಿದ್ದಪ್ಪ ಅಂದ್ರೆ ಅವಾಗ ಅದನ್ನು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಬೋದು. ಆದರೆ ಈಗ ಆಲ್ರೆಡಿ ಕಿಲೋಮೀಟರ್ ಪರ್ ಅವರಿಗೆ ಕೊಟ್ಟಿದ್ದಾನೆ, ರೈಟ್. ಸೊ ಡಿಸ್ಟೆನ್ಸ್ ಎಷ್ಟಿದೆ, ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟಿದೆ, 1542 divided by time is 2 hours, right. So cancel this, 7 ja 1 ja. So it is 771 kilometer per hour, right. So the answer is 771 kilometer per hour. So the option is second one, okay. So the second option is correct. Next question ಏನಿದೆ ನೋಡಿ, ದ ವ್ಯಾಲ್ಯೂ ಆಫ್ ಎಕ್ಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಆಸ್ಕಿಂಗ್, ಓಕೆ. ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ ನಮ್ಮ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ದ ಕ್ವಶನ್ ಈಸ್ 7:x is as to 28:48. I think we have already solved this type of example in the last video, right? So the same procedure we will apply. First extremes ಅನ್ನು ತಗೋಬೇಕು, next means, okay. So ನಾವು x ಬೆಲೆ ಬೇಕು, x into 28 is equals to 7 into 48, right. So 7 1 ja 7 4 ja 4 1 ja 4 12 ja. So x is equals to 12. So x is equals to 12, okay. So next question ಏನು ಹೇಳ್ತಾ ಇದೆ, if the area of this square is 484 square centimeter, what will be its perimeter? ಸೊ ಈ ಪ್ರಾಬ್ಲಮ್ಮು ಮೆನ್ಸುರೇಷನ್ ಮೇಲಿದೆ, ಓಕೆ. ಮೆನ್ಸುರೇಷನ್ ಟಾಪಿಕ್ ಮೇಲಿದೆ. ಸೊ ಮೆನ್ಸುರೇಷನ್ ಇಲ್ಲೇನು ಕೊಟ್ಟಿದ್ದಾವ, ಒಂದು ಸ್ಕ್ವೇರ್ ಇದೆ, ಅದರ ಏರಿಯಾ 484 ಸ್ಕ್ವೇರ್ ಸೆಂಟಿಮೀಟರ್, ರೈಟ್. ಅವ ಕೇಳ್ತಾ ಇರೋದು ಪೆರಿಮೀಟರ್ ಅಂತಂದ್ರೆ ಪರದಿ, ರೈಟ್. ನೀವೇನಂತೀರಿ ಕನ್ನಡದಲ್ಲಿ ಪೆರಿಮೀಟರ್ ವರ್ಡ್. So this is a square
right? Area he has given 484 square centimeter, right? ಇದರ ಏರಿಯಾ ಕೊಟ್ಟಿದ್ದಾನಮ್ಮ, ರೈಟ್, ಚದುರು ಸೆಂಟಿಮೀಟರ್, ರೈಟ್. ಸೊ ಇದರ ಪೂರ್ತಿ ಏರಿಯಾ ಕೊಟ್ಟಿದ್ದಾನ, ನಮಗೆ ಇದರ ಸುತ್ತಳತೆ ಬೇಕು, ರೈಟ್. ದಿಸ್ ಐ ನೀಡ್ ಎ ಬಿ ಸಿ ಡಿ. ಸೊ ಎ ಬಿ ಸಿ ಡಿಯ ಪೆರಿಮೀಟರ್ ಎಷ್ಟಿದೆ ಅಂತ ಹೇಳಬೇಕು, ರೈಟ್. ವಾಟ್ ಇಸ್ ದ ಏರಿಯಾ ಆಫ್ ದಿ ಸ್ಕ್ವೇರ್? ಸಿ ಏರಿಯಾ ಫಾರ್ಮುಲಾ ಏನಿದೆ, ಏರಿಯಾ ಈಸ್ ಈಕ್ವಲ್ಸ್ ಟು ಸೈಡ್ ಸ್ಕ್ವೇರ್. ಏರಿಯಾ ಈಸ್ ಈಕ್ವಲ್ಸ್ ಟು ಸೈಡ್ ಸ್ಕ್ವೇರ್, ರೈಟ್. ಸೊ ಏರಿಯಾ ಎಷ್ಟಿದೆ, 484 ಈಸ್ ಈಕ್ವಲ್ಸ್ ಟು ಸೈಡ್ ಸ್ಕ್ವೇರ್ ಎಕ್ಸ್ ಅಂತ ತಗೊಳ್ಳಿ, ರೈಟ್. ಸೊ 484 ಇದು ಒಂದು ವರ್ಗ, ರೈಟ್. ಇದರ ವರ್ಗಮೂಲ ಎಷ್ಟು? ಎಕ್ಸ್ ಈಸ್ ಈಕ್ವಲ್ಸ್ ಟು 22 ಸೆಂಟಿಮೀಟರ್. ದಟ್ ಈಸ್ ದ ಸೈಡ್ ಆಫ್ ಅ ಸ್ಕ್ವೇರ್. ಒನ್ ಸೈಡ್ ಆಫ್ ಅ ಸ್ಕ್ವೇರ್ ಈಸ್ 22 ಸೆಂಟಿಮೀಟರ್. ಓಕೆ, ಈಗ ಅವ ಕೇಳ್ತಾ ಇರೋದು ಪೆರಿಮೀಟರ್. ಪೆರಿಮೀಟರ್ ಫಾರ್ಮುಲಾ ಏನ್ರಿ? perimeter is equals to 4 times of side, 4 times into side of the square. Okay, so 4 into side, side ಎಷ್ಟು ಬಂದಿದೆ ನಮ್ಮದು 22. so 22 is equals to 88 centimeter. so perimeter is 88 centimeter. so option C is correct. Okay, so next question is on time and the work. ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ, ಸ್ವಲ್ಪ ಓದಿ. ಕ್ವಶನ್ ಏನಿದೆ ಓದಿ. ಸಿ, ನಾನು ಸಾಲ್ವ್ ಮಾಡುವಾಗ ದಯವಿಟ್ಟು ನೀವು ಕೂಡ ಸಾಲ್ವ್ ಮಾಡ್ತಾ ಹೋಗಿ, ರೈಟ್. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಥಿಂಕ್ ಯು ಹ್ಯಾವ್ ಎಕ್ಸಾಮ್ ಇನ್ ದಟ್, ನಿಮಗೆ ಟೈಮ್ ಲಿಮಿಟ್ ಇರುತ್ತೆ, ರೈಟ್. ಇಷ್ಟು ಟೈಮ್ದಲ್ಲಿ ಇಷ್ಟು ಸಾಲ್ವ್ ಮಾಡ್ಬೇಕಂತ. ಸೊ ನಾನೇನು ಹೇಳ್ತೀನಿ, ಬೆಟರು ಇದನ್ನು ಸಾಲ್ವ್ ಮಾಡುವಾಗ ಒಂದು ಟೈಮರ್ ಇಟ್ಕೊಳ್ಳಿ ಪಕ್ಕ, ರೈಟ್. ಒಂದು ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಎಷ್ಟು ಸಮಯ ತೊಗೋತೀರಾ ನೋಡಿ, ರೈಟ್. ನೆಕ್ಸ್ಟ್ ಟೈಮ್ ಸಾಲ್ವ್ ಮಾಡುವಾಗ ಅದಕ್ಕಿಂತ ಕಡಿಮೆ ಸಮಯ ತೊಗೋಬೇಕು, ರೈಟ್. ಆ ರೀತಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಟೈಮ್ ಹಚ್ಬಿಟ್ಟು ಪ್ರಾಕ್ಟೀಸ್ ಮಾಡಿ, ಅಂದರೆ ನಿಮಗೆ ಎಕ್ಸಾಮ್ದಲ್ಲಿ ಟೈಮ್ ಕವರ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಇಫ್ 20 men can do a work in 39 days, then 26 men can do the same work in how many days? Okay, so next question is on time and work. Okay, and one more thing friends, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ರೈಟ್, ಆ್ಯಂಡ್ ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ಏನು ಹೇಳ್ತದ ನಾವು, 20 men ಅಂದರೆ 20 ಜನ ಕೂಡಿ ಒಂದು ಕೆಲಸ ಮಾಡಲಿಕ್ಕೆ 39 ದಿನ ತೊಗೋತಾರ. ಓಕೆ, 26 ಜನ ಅದೇ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ತೊಗೋತಾರ ಅಂತ ಕೇಳ್ತಾ ಇದ್ದಾನವ, ರೈಟ್. ಸೊ ಐ ಥಿಂಕ್ ನಿಮ್ಗೆಲ್ಲರೂ ಗೊತ್ತಿದೆ, ಟೈಮ್ ಆ್ಯಂಡ್ ವರ್ಕ್ದಲ್ಲಿ ಒಂದು ಚೈನ್ ರೂಲ್ ಬರುತ್ತೆ. ಓಕೆ, ಏನಿದೆ ಫಾರ್ಮುಲಾ ಏನಿದೆ, ಚೈನ್ ರೂಲ್ ಫಾರ್ಮುಲಾ ಏನಿದೆ, M1 D1 T1 is equals to M2 D2 T2. ಈ ಫಾರ್ಮುಲಾ ಎಲ್ಲರೂ ಗೊತ್ತಿದೆ ಅಂತ ಅನ್ಕೋತೀನಿ. ಓಕೆ, ಏನಿದೆ M1 ಅಂದ್ರೇನು, ಮೆನ್ಸ್, ನಂಬರ್ ಆಫ್ ಮೆನ್ಸ್ ಇನ್ ದ ಫಸ್ಟ್ ಪಾರ್ಟ್. ಓಕೆ, ನಂಬರ್ ಆಫ್ ಮೆನ್ಸ್, ನಂಬರ್ ಆಫ್ ಡೇಸ್, ಆ್ಯಂಡ್ ದಿಸ್ ಇಸ್ ದ ಟೈಮ್. ಓಕೆ, and next second in number of men, number of days, number of 2 in the second interval. Okay, so M1 D1 T1. and next ಇಲ್ಲಿ ನೋಡಿ ಪ್ರಾಬ್ಲಮ್ದಲ್ಲಿ ನಮ್ಗೆ ಏನು ಕೊಟ್ಟಿದ್ದಾನವ, ಮೆನ್ಸ್ ಕೊಟ್ಟಿದ್ದಾನ, ಡೇಸ್ ಕೊಟ್ಟಿದ್ದಾನ, ರೈಟ್. ಬಟ್ he has not given T, so eliminate this T, ರೈಟ್. ಸೊ M1 D1, M1 ಎಷ್ಟಿದೆ, ಫಸ್ಟ್ ಪಾರ್ಟ್ದಲ್ಲಿ ಎಷ್ಟಿದೆ, 20 men can do work in 39 days. so substitute 20 39 is equals to second part ಅಲ್ಲಿ ಎಷ್ಟಿದೆ, 26 men can do in how many days, 26 men. ಇದು D2 ಅಂದರೆ ನಂಬರ್ ಆಫ್ ಡೇಸ್ ನಾವು ಫೈಂಡ್ ಮಾಡಬೇಕೀಗ. ಓಕೆ, ಸೊ ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿ, 13 3 ಜಾ 13 2 ಜಾ, ರೈಟ್. ಸೊ 2 1 ಜಾ 2 10 ಜಾ, ಸೊ ಉಳಿತು ಎಷ್ಟು, 10 3 ಜಾ 30. ಸೊ ನಂಬರ್ ಆಫ್ ಡೇಸ್ ಎಷ್ಟು, 30 ಡೇಸ್. ಸೊ 26 men, 26 ಜನ ಎಷ್ಟು ದಿನ ತೊಗೋತಾರೆ, 30 ದಿನ ತೊಗೋತಾರೆ ಅವರು. ಓಕೆ, ದೇ ವಿಲ್ ಫಿನಿಶ್ ದ ಸೇಮ್ ವರ್ಕ್ ಇನ್ 30 days. ಸೊ 30 days ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, 23x minus 2y is equals to 44 and 3x minus 4y is equals to 2. Then find the value of x. ಸೊ ಇದು ಯಾವುದ್ರ ಮೇಲೆ ಬೇಸ್ ಇದೆ, ಸಿ ದಿಸ್ ಪ್ರಾಬ್ಲಮ್ ಇದೇನಿದೆ ಅಲ್ಲ, ಇದು ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ ಇದು. ಓಕೆ,
ಸೊ ಈ ಎರಡು ಸಮೀಕರಣ ಸಾಲ್ವ್ ಮಾಡಿಬಿಟ್ಟು ನಾವು ಎಕ್ಸ್ ಬೆಲೆನ ಕಂಡುಹಿಡಿಬೇಕು. ಸೊ ಹೇಗೆ ಮಾಡೋದು? 23x minus 2y is equals to 44, and next 3x minus 4y is equals to 2. ಓಕೆ, ಇವೆರಡು ಇಕ್ವೇಷನ್ ಕೊಟ್ಟಿದ್ದಾನವ, ಇವೆರಡನ್ನು ಸಾಲ್ವ್ ಮಾಡಿ ಎಕ್ಸ್ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಲಿಕ್ಕತ್ತ ನಾವು. ಓಕೆ, ಹೆಂಗೆ ಮಾಡ್ತೀರಿ? ಸೊ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ ಸಾಲ್ವ್ ಪ್ರೊಸೀಜರ್ ಏನಿದೆ ಅಂತಂದ್ರೆ, ಎಕ್ಸ್ ಅಥವಾ ವೈ ಯಾವುದಾದ್ರೂ ಒಂದು ಟರ್ಮನ್ನು ಸೇಮ್ ಮಾಡ್ಕೋಬೇಕು ನಾವು. ಓಕೆ, ಎರಡು ಯಾವುದಾದ್ರೂ ಒಂದು ಬೆಲೆ ಸೇಮ್ ಇರಬೇಕು ಅಂದಾಗ ನಾವು ಇಕ್ವೇಷನನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಬೋದು. ಓಕೆ, ಏನು ಹೇಳುತ್ತದ ಪ್ರೊಸೀಜರ್? ಸಿ ನಾವು 23x ಇದೆ, ಇಲ್ಲಿ 3x ಇದೆ. ಓಕೆ, ಇಲ್ಲಿ ಡಿಫ್ರೆನ್ಸ್ ಭಾಳ ಇದೆ. ಓಕೆ, ಡೋಂಟ್ ಗೋ ಫಾರ್ ಎಕ್ಸ್, ಸಿ ದ ವ್ಯಾಲ್ಯೂ ಫಾರ್ ವೈ. ಇದು 2y, ಇದು 4y. ಓಕೆ, 2y ಮತ್ತು 4y. ಸೊ ಇವು ಎರಡೂ ವ್ಯಾಲ್ಯೂನ ಸಿಮಿಲರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಹೇಗೆ ಮಾಡ್ಬೋದು? ಈ 2yನ 4ಲೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? ಸಿ ದಿಸ್ 4y, ಈ 4ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ನಾನು. 2 4 ಜಾ 8. ಈ 4yನ 2ಲೆ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? 8. ಸಿ ಫೋಕಸ್, ನಮ್ದು ಏನಿದೆ ಉದ್ದೇಶ, ಯಾವುದಾದ್ರೂ ಎಕ್ಸ್ ಅಥವಾ ವೈ ಯಾವುದಾದ್ರೂ ಒಂದನ್ನು ಸೇಮ್ ಮಾಡಬೇಕು. ಓಕೆ, ಸೊ ಸಿಂಪ್ಲಿಫೈ ಮಾಡಬೇಕಾದ್ರೆ ಸೊ ನಾವೇನೇನು ಮಾಡಿದೆವು? 4ನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದೆವು. ಈ ಇಕ್ವೇಷನ್ ಪೂರ್ತಿನ 4ಲೆ ಮಲ್ಟಿಪ್ಲೈ ಮಾಡೋದು, ಈ ಇಕ್ವೇಷನ್ ಪೂರ್ತಿನ 2ಲೆ ಮಲ್ಟಿಪ್ಲೈ ಮಾಡೋದು. ಅಂದರೆ ಏನಾಗುತ್ತೆ? ಇಲ್ಲಿ 4 2 ಜಾ 8y, ಆಮೇಲೆ ಇಲ್ಲಿ 4 2 ಜಾ 8y. ಸೊ 8y ನಾವು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ವಾಟ್ ದಿ ಪ್ರೊಸೀಜರ್. ಸೊ ಈಗ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? 4 3 ಜಾ 12, 1 ಲೆಫ್ಟ್, 4 2 ಜಾ 8 9, 92x minus 8y is equals to 176, right? Next 2 3 ಜಾ 6x minus 8y is equals to 4. ಓಕೆ, ಸೊ ನಾವು ಈಗ ಸಿಂಪ್ಲಿಫೈ ಮಾಡಬೇಕಾದ್ರೆ ಏನು ಮಾಡಬೇಕು? ಸೈನನ್ನು ಚೇಂಜ್ ಮಾಡಬೇಕು. ಸೊ ಚೇಂಜ್ ದ ಸೈನ್. ಇಲ್ಲಿ ಏನೂ ಇರಲಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಸೊ ಇಲ್ಲಿ ಮೈನಸ್ ಮಾಡಿ, ಇಲ್ಲಿ ಮೈನಸ್ ಇದೆ ಅದಕ್ಕೋಸ್ಕರ ಇಲ್ಲಿ ಪ್ಲಸ್, ಇಲ್ಲಿ ಏನೂ ಇಲ್ಲಪ್ಪ ಅಂದ್ರೆ ಪ್ಲಸ್ ಇರುತ್ತೆ, ಮೈನಸ್ ಮಾಡಿ. ಓಕೆ, ಈಗ ನೋಡಿ minus 8y plus 8y, ರೈಟ್? ಸೊ ಇದನ್ನು ಕ್ಯಾನ್ಸಲ್ ಮಾಡಿ. ಸೊ ಉಳಿತೆಷ್ಟು? 92x minus 6x ಎಷ್ಟಾಯಿತು? 86x. 176 minus 4, it will be 172, right? So next 86 2 ja 86 2 ja it will be, so x is equals to 2, right? ಇದನ್ನೇ ಕೇಳ್ತಾ ಇದ್ದಾನೆ ನಾವು. So we have to find the value of x. So value of x is 2. Understood? Next question. So next question ಏನಿದೆ ನೋಡಿ. See next question, what is saying? If a square b square c square is equals to 0, then find the value of a raised to 6, b raised to 6 and c raised to 6. Okay, so ಅವ ಏನು ಕೊಟ್ಟಿದ್ದಾನೆ? ಒಂದು ಕಂಡೀಷನ್ ಕೊಟ್ಟಿದ್ದಾನ. a square b square c square is equals to 0, right? What is the value of a raised to 6, b raised to 6, c raised to 6? ಏನಾಗುತ್ತೆ ಇದರ ಉತ್ತರ? ಸಿ ಇಟ್ಸ್ ವೆರಿ ಈಸಿ. ಈ ರೀತಿ ಕೊಟ್ಟಾಗ ಫಸ್ಟ್ ಏನು ಮಾಡಬೇಕು? ಎ ಬಿ ಸಿ ಹೋಲ್ ಸ್ಕ್ವೇರ್ ಮಾಡ್ಬೋದಾ? ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ನ ಏನು ಮಾಡಿದೆ? ಎ ಬಿ ಸಿ ಹೋಲ್ ಟು ದ ಪವರ್ ಆಫ್ 2 ಈಸ್ ಈಕ್ವಲ್ಸ್ ಟು 0. ಸೊ ಎ ಬಿ ಸಿ ಬೆಲೆ ಏನಾಯಿತು? ದಟ್ ಈಸ್ 0. ಈ ಪವರ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 0ನೇ ಆಗುತ್ತೆ. ಓಕೆ, ಎ ಬಿ ಸಿ ಬೆಲೆ ಎಷ್ಟಾಯಿತು? 0. ಈಗ ಬನ್ನಿ, ಇದನ್ನು ಕೇಳ್ತಾ ಇದ್ದಾನಲ್ಲ, ಎ ರೇಸ್ ಟು 6, ಬಿ ರೇಸ್ ಟು 6, ಸಿ ರೇಸ್ ಟು 6. ಓಕೆ, ಈ ರೀತಿಯೇ ಪವರ್ನ ಹೊರಗೆ ತಗೊಳ್ಳಿ. ಎ ಬಿ ಸಿ ಹೋಲ್ ರೇಸ್ ಟು 6, ಹೌದಾ? ಈ ರೀತಿ ಮಾಡ್ಬೋದಾ? ಇಲ್ಲಿ ಎ ಬಿ ಸಿ ಬೆಲೆ ಎಷ್ಟಿದೆ? 0. ಸೊ ಇಲ್ಲಿ ಹಾಕಿ 0 ಹೋಲ್ ರೇಸ್ ಟು 6, ಸೊ ಇಟ್ ವಿಲ್ ಬಿ 0. ಸೊ ಎ ರೇಸ್ ಟು 6, ಬಿ ರೇಸ್ ಟು 6, ಸಿ ರೇಸ್ ಟು 6 ಬೆಲೆ ಎಷ್ಟು? 0. ಸೊ ಇಟ್ ಈಸ್ 0. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. The value of 3 minus 5 into 2 into 3 plus
5 minus 2 is equal to, ಓಕೆ. ಇದು ಯಾವುದರ ಮೇಲೆ ಬೇಸ್ ಇದೆ ಪ್ರಾಬ್ಲಮ್ ಇದು? ದಿಸ್ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್ ದಿ ಬೋರ್ಡ್ ಮಾಸ್ ರೂಲ್. ಓಕೆ, ಬೋರ್ಡ್ ಮಾಸ್ ಅಂದ್ರೆ ಏನು ಗೊತ್ತಿದೆ ನಿಮ್ಗೆಲ್ಲರಿಗೂ? ಬೋರ್ಡ್ ಮಾಸ್ ಅಂದ್ರೆ ಏನು? ಫಸ್ಟಿಗೆ ನಾವು ಸಾಲ್ವ್ ಮಾಡಬೇಕಾದ್ರೆ ಫಸ್ಟಿಗೆ ಬ್ರ್ಯಾಕೆಟ್ ಟರ್ಮನ್ನು, ಬಿ ಅಂದ್ರೆ ಏನು? ಬ್ರ್ಯಾಕೆಟ್ ಟರ್ಮನ್ನು ಸಾಲ್ವ್ ಮಾಡ್ಕೋಬೇಕು. ಓ ಅಂದರೆ ಆಫ್ ಅಂದ್ರೆ ಈ ಆಫ್ ಒಂದು ಪದ ಕೊಟ್ಟಿರ್ತಾನೆ ನೋಡ್ರಿ, 2 of 3. ಫಸ್ಟ್ ಈ ರೀತಿಯಾದ ಟರ್ಮ್ಸ್ಗಳನ್ನು ಸಾಲ್ವ್ ಮಾಡ್ಕೋಬೇಕು. ಫಸ್ಟು ಬ್ರ್ಯಾಕೆಟು, ಸೆಕೆಂಡು ಆಫ್ ಟರ್ಮ್ಸ್, ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ಡಿ ಅಂದರೆ ಡಿವಿಷನ್, ಭಾಗಾಕಾರ. ನೆಕ್ಸ್ಟ್ ಫೋರ್ತು ಮಲ್ಟಿಪ್ಲಿಕೇಶನ್, ಫಿಫ್ತ್ ಎಡಿಷನ್, ಲಾಸ್ಟ್ ಸಬ್ಸ್ಟ್ರಾಕ್ಷನ್. ಓಕೆ, ಇದೇ ರೀತಿಯಾದ ಪ್ರೊಸೀಜರನ್ನು ಫಾಲೋ ಮಾಡ್ಕೋಬೇಕು. ಈ ರೀತಿ ಪ್ರೊಸೀಜರನ್ನು ಫಾಲೋ ಮಾಡಿಬಿಟ್ಟೆ ಇದನ್ನು ಸಿಂಪ್ಲಿಫೈ ಮಾಡಬೇಕು. 5 + 2 ಎಷ್ಟಾಯಿತು? 7 into 3, right, plus 5 minus 2. Okay, procedure is same. Again, next we should go for a multiplication. 7 3 ja 21 plus 5 minus 2, right. And next ಮಲ್ಟಿಪ್ಲಿಕೇಶನ್ ಆದ ಕೂಡಲೇ ಎಡಿಷನ್ ಹೋಗ್ಬೇಕು, ಆಮೇಲೆ ಸಬ್ಸ್ಟ್ರಾಕ್ಷನ್ ಹೋಗ್ಬೇಕು. ಓಕೆ, ಎಡಿಷನ್ ಟರ್ಮ್ ಯಾವಿದೆ ನೋಡಿ, ಸಿ ಇಲ್ಲಿ ಏನೂ ಇಲ್ಲಪ್ಪ ಅಂದ್ರೆ ಹಿಂದೆ ಪ್ಲಸ್ ಇರುತ್ತೆ. ಸೊ ಈ ಟರ್ಮ್ ಎರಡು ಆ್ಯಡ್ ಮಾಡಿ, ಎಷ್ಟಾಯಿತು? 3 + 5 8. ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್, ಇದೆಷ್ಟಾಯಿತು? 23, ರೈಟ್. ಸೊ 8 - 23 is how much? It is -15, ರೈಟ್. ಸೊ ಆಪ್ಷನ್ ನೋಡಿ ಯಾವುದಿದೆ? ಡಿ ಆಪ್ಷನ್ -15. ಓಕೆ, ಸಿ ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಿ, ರೈಟ್. ಇನಿಷಿಯಲಿ ಸ್ವಲ್ಪ ಟೈಮ್ ತೊಗೊಳ್ತಾ ಇದು ಮಾಡುವಾಗ, ಬಟ್ ನೀವು ಜಾಸ್ತಿ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದಿರಪ್ಪ ಅಂತಂದ್ರೆ ಇಟ್ ವಿಲ್ ಬಿ ವೆರಿ ಈಸಿ, ರೈಟ್. ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಡೂ ಮಿಸ್ಟೇಕ್ಸ್ ಹಿಯರ್ ಓನ್ಲಿ, ರೈಟ್. ಇಲ್ಲೇ ಮಿಸ್ಟೇಕ್ಸ್ ಮಾಡೋದು ಬೋರ್ಡ್ ಮಾಸಲ್ಲಿ. ಓಕೆ, ಹಾಗೆ ಮಾಡಬೇಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಏನಿದೆ ನೋಡಿ, ಸಾರಿ 8th ಕ್ವಶನ್ ಏನಿದೆ ನೋಡಿ, 924/21. ಸಿ ಇದು ಜಸ್ಟ್ ಎ ಸಿಂಪಲ್ ಡಿವಿಷನ್. 924/21 ಇದರ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಓಕೆ, ಸೊ ಮಾಡ್ಬೋದಾ? ಸಿ ನಿಮಗೆ 21 ಟೇಬಲ್ ಬರಲಿಲ್ಲಪ್ಪ ಅಂತಂದ್ರೆ ಸಣ್ಣ ಟೇಬಲ್ಲೇ ಸಾಲ್ವ್ ಮಾಡಿರಿ. ಓಕೆ, 21 ಎಲ್ಲೆಲ್ಲಿ ಹೋಗುತ್ತೆ? 3 ಹೋಗುತ್ತೆ, 7 ಹೋಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಅಥವಾ ನೀವು 21 ಕನ್ವೀನಿಯಂಟ್ ಇದ್ದಪ್ಪ ಅಂದ್ರೆ 21 ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಹೇಳ್ತೀನಿ ಕೇಳಿ. 21 4 ಜಾ ಎಷ್ಟಾಗುತ್ತೆ? 84, ರೈಟ್. 84 ಮತ್ತು 8 ಉಳಿತೆ, ಇಲ್ಲಿ 4 ಇದೆ, 84. ಸೊ 4. ಸೊ ಆನ್ಸರ್ ಏನಾಯಿತು? 44. ಅಥವಾ ನಿಮ್ಗೆ ಕನ್ವೀನಿಯಂಟ್ ಇಲ್ಲಪ್ಪ ಅಂತಂದ್ರೆ 924 / 21 7ಲೇ ಮಾಡ್ಬೋದಾ? 7 3 ಜಾ 7 1 ಜಾ, ರೈಟ್. 7 1 ಜಾ ಮಾಡಿದರೆ 2 ಉಳಿತು. 21 3 2. ನೆಕ್ಸ್ಟ್ 3 4 ಜಾ 4 ಜಾ 44, ರೈಟ್. ಸೊ ನೀವು ಹೇಗೆ ಸಾಲ್ವ್ ಮಾಡಿ ಉತ್ತರ ಮಾತ್ರ ಒಂದೇ ಬರುತ್ತೆ. ಓಕೆ, 44. ಸೊ ಆನ್ಸರ್ ಈಸ್ 44. So let us move to the next question, friends. Okay, the next question is the simple interest of ₹500 for 2 years at the rate of 6% per annum will be. Okay, ಅವ ಏನು ಕೇಳಲಿಕತ್ತಾನ? ₹500 ಅಸಲು. ಓಕೆ, ಅದಕ್ಕೆ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಲಿಕತ್ತಾನ. 2 ವರ್ಷ ಡ್ಯೂರೇಷನ್, 6% ಬಡ್ಡಿ ದರ. ಓಕೆ, ಸೊ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಲಿಕತ್ತ ನಾವು. ಸೊ ಹ್ಯಾಂಗೆ ಮಾಡಿದರೆ? ಇನ್ ದ ಲಾಸ್ಟ್ ವಿಡಿಯೋ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಬೋತ್ ದಿ ಕನ್ವೆನ್ಷನಲ್ ವೇ ಆ್ಯಂಡ್ ದಿ ಶಾರ್ಟ್ಕಟ್ ವೇ. ಎರಡೂ ಹೇಳಿದೆ ನಾನು. ಒಂದು ಟ್ರೆಡಿಷನಲ್ ವೇ ಹೆಂಗೆ ಫಾಲೋ ಮಾಡಬೇಕು, ಇನ್ನೊಂದು ಶಾರ್ಟ್ಕಟ್ ಏನಿದೆ ಅಂತ ಅದನ್ನು ಹೇಳಿದ್ದೇನೆ. ಓಕೆ, ಸೊ ಫಸ್ಟ್ ನಿಮ್ಮ ಟ್ರೆಡಿಷನಲ್ ವೇ ಹೇಳ್ತೀನಿ ನೋಡ್ರಿ. ಸಿಂಪಲ್ ಇಂಟ್ರೆಸ್ಟ್ = PTR/100. ಓಕೆ, ಸೊ ಅಸಲು ಎಷ್ಟೈತ್ರಿ? 500, ಡ್ಯೂರೇಷನ್ 2 years, ರೇಟ್ ಆಫ್ ಇಂಟ್ರೆಸ್ಟ್ 6% ಡಿವೈಡೆಡ್ ಬೈ 100. ಸೊ ಎಷ್ಟಾಯ್ತು ರೀ? 12 5 ಜಾ 60. ಸೊ ₹60 is the simple interest. ಸೊ ಆನ್ಸರ್ ಬಂತ್ರೆ. ಸೊ ವಾಟ್ ಇಸ್ ಅವರ್ ಶಾರ್ಟ್ಕಟ್? ಏನು ಹೇಳಿದ್ದಾರೆ ನಾನು? ಅಸಲು ಏನು ತೊಗೋಬೇಕ್ರಿ? ಯಾವಾಗಲೂ 100%. ಅಸಲು 100%. ಓಕೆ, ಡ್ಯೂರೇಷನ್ ಎಷ್ಟೈತಿ? 2 years ಐತಿ. ಇಲ್ಲಿ ಏನು ಕೊಟ್ಟಿದ್ದಾನವ? ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್. ಸಿ 1 ವರ್ಷಕ್ಕೆ 6%, 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಯ್ತು ರೀ? ಅವ ಏನು ಹೇಳಲಿಕ್ಕತ್ತಾನ? 1 ವರ್ಷಕ್ಕೆ 6%. ಓಕೆ, ಟೋಟಲ್ ಡ್ಯೂರೇಷನ್ ಎಷ್ಟೈತ್ರಿ? 2 years ಐತಿ. ಸೊ 2 yearsಗೆ ಎಷ್ಟು ಆಯ್ತು ರೀ? ಇದು 12%. ಓಕೆ, ಸೊ 12%. ಸಿ 100%ಗೆ ₹500,
12% ಎಷ್ಟು ಬಡ್ಡಿ ಆಯಿತು? ಸೊ ದಿಸ್ ಈಸ್ ಯುವರ್ ಎಸ್ ಐ. ಓಕೆ, ಇದು ನಾವು ಫೈಂಡ್ ಮಾಡಬೇಕು. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್. ಸೊ ಎಸ್ ಐ ಈಸ್ ಈಕ್ವಲ್ಸ್ ಟು ಏನು ಹೇಳ್ರಿ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 500 ಇಂಟು 12 ಡಿವೈಡೆಡ್ ಬೈ 100. ಸೊ ಇಟ್ ವಿಲ್ ಬಿ 60 rupees. ಓಕೆ, ಯಾವುದಾದ್ರೂ ಫಾಲೋ ಮಾಡಿ. ನಿಮಗೆ ಫಾರ್ಮುಲಾಸ್ ಕನ್ವೀನಿಯಂಟ್ ಇತ್ತಪ್ಪ ಅಂದ್ರೆ ಫಾರ್ಮುಲಾ ಅಪ್ಲೈ ಮಾಡಿರಿ, ಅಥವಾ ಶಾರ್ಟ್ಕಟ್ ತಿಳಿದಿತ್ತಪ್ಪ ಅಂದ್ರೆ ಶಾರ್ಟ್ಕಟ್ಲೆ ಮಾಡಿರಿ. ಓಕೆ, ಆನ್ಸರ್ ಬರೋದು ಒಂದೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ? ಇನ್ ಅ ಟ್ರಯಾಂಗಲ್ ದ ಬೇಸ್ ಈಸ್ 12 centimeter ಆ್ಯಂಡ್ ದ ಹೈಟ್ ಈಸ್ 5 centimeter. ದ ಏರಿಯಾ ಆಫ್ ದಿ ಟ್ರಯಾಂಗಲ್ ವಿಲ್ ಬಿ. ಓಕೆ, ಇದನ್ನು ಮೆನ್ಸುರೇಷನ್ ಮೇಲಿದೆ. ಸೊ ಮೆನ್ಸುರೇಷನ್ದಲ್ಲಿ ಏನು ಹೇಳಿದಾನ? ಎಕ್ಸ್ಪೆಷಲ್ ಟ್ರಯಾಂಗಲ್ ಕೊಟ್ಟಿದ್ದಾನೆ. ಸೊ ಟ್ರಯಾಂಗಲ್ ಯಾವಾಗ ಬೇಸ್ ಮತ್ತು ಹೈಟ್ ಕೊಡ್ತಾನಲ್ರಿ, ಟ್ರಯಾಂಗಲ್ದ ಏರಿಯಾ ಏನಾಗುತ್ತೆ? ಸೊ ಏರಿಯಾ ಆಫ್ ದಿ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಯಾವಾಗ ಬೇಸ್ ಮತ್ತು ಹೈಟ್ ಕೊಟ್ಟಾಗ ಫಾರ್ಮುಲಾ ಏನಾಗುತ್ತೆ ರೀ? ಹಾಫ್ ಬೇಸ್ ಇಂಟು ಹೈಟ್. ನೆನಪಿಟ್ಕೊಳ್ಳಿ ಇದನ್ನು ಫಾರ್ಮುಲಾ. ಯಾವಾಗ ಬೇಸ್ ಹೈಟ್ ಕೊಡ್ತಾನಲ್ಲ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಾಗುತ್ತೆ? ಹಾಫ್ ಬೇಸ್ ಇಂಟು ಹೈಟ್. ಓಕೆ, ನಾವು ಸಬ್ಸ್ಟಿಟ್ಯೂಟ್ ಮಾಡಿರಿ. ಹಾಫ್ ಬೇಸ್ ಎಷ್ಟಿದೆ? 12 centimeter, ಹೈಟ್ 5 centimeter. ಸೊ 2 1 ಜಾ 2 6 ಜಾ, ಸೊ 6 5 ಜಾ 30. ಸೊ 30 square centimeter, right? So 30 square centimeter is the area of the triangle, right? Next comes to the third one. Third one ಏನಿದೆ? The length of the diagonal of a cube whose surface area is 600 meter square is. ಸೊ ಇದನ್ನು ಮೆನ್ಸುರೇಷನ್ ಮೇಲಿದೆ. ಈ ಪ್ರಾಬ್ಲಮ್ ಕೂಡ ಮೆನ್ಸುರೇಷನ್ ಮೇಲಿದೆ. ಬಟ್ ಇದರಲ್ಲಿ ಏನು ಮಾಡಿದಾನ? ಕ್ಯೂಬ್ ತೊಗೊಂಡಿದ್ದಾನ, ಅಂದರೆ ಘನ, ರೈಟ್? ಸೊ ಕ್ಯೂಬ್ ತೊಗೊಂಡಿದ್ದಾನೆ. ಸೊ ಕ್ಯೂಬ್ ಅಂದ ಕೂಡಲೇ ನೀವು ಅದರ ಫಾರ್ಮುಲಾಸ್ ಎಲ್ಲ ಗೊತ್ತಿರಬೇಕು. ಸೊ ಕ್ಯೂಬ್ ಹೇಗಿರುತ್ತೆ, ರೈಟ್? ಸೊ ದಿಸ್ ಇಸ್ ವಾಟ್ ದಿ ಕ್ಯೂಬ್. ದಿಸ್ ಇಸ್ ವಾಟ್ ದಿ ಕ್ಯೂಬ್. ಹೌದಾ? ಇದು ಕ್ಯೂಬ್. ಇದು ಸಿ 2 ಡೈಮೆನ್ಷನಲ್ಲಿ ಇದು ಸ್ಕ್ವೇರು, 3 ಡೈಮೆನ್ಷನಲ್ ನೋಡಿದಾಗ ಇದು ಕ್ಯೂಬ್. ನೆನಪಿಟ್ಕೊಳ್ಳಿ, ಇದು ಜಸ್ಟ್ ಎಕ್ಸ್ಟೆನ್ಷನ್ ಆಫ್ ಸ್ಕ್ವೇರ್. ಓಕೆ, ಸೊ ಕ್ಯೂಬಲ್ಲಿ ಏನಿರುತ್ತೆ? ಎಲ್ಲ ಸೈಡು ಸೇಮ್, ಜಸ್ಟ್ ಲೈಕ್ ಅ ಸ್ಕ್ವೇರ್. ಎ. ಸೊ ವ್ಯಾಲ್ಯೂಮ್ ಆಫ್ ದಿ ಕ್ಯೂಬ್ ಏನಾಗುತ್ತೆ ರೀ? ಇವು ಫಾರ್ಮುಲಾಸ್ ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ವ್ಯಾಲ್ಯೂಮ್ ಆಫ್ ಅ ಕ್ಯೂಬ್ ಇದೇನಾಗುತ್ತೆ? ಎ ಕ್ಯೂಬ್, ರೈಟ್? ಎ ಕ್ಯೂಬ್. ಆ್ಯಂಡ್ ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್. ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಏನಾಗುತ್ತೆ? 6a square, ರೈಟ್? ಆ್ಯಂಡ್ ನೆಕ್ಸ್ಟ್ ಡಯಾಗ್ನಲ್ ಆಫ್ ಅ ಕ್ಯೂಬ್ ಫಾರ್ಮುಲಾ ಏನಾಗುತ್ತೆ? √3 times of a, ರೈಟ್? ಈ ಫಾರ್ಮುಲಾಸ್ ನಿಮಗೆ ಕ್ಯೂಬಲ್ಲಿ ಗೊತ್ತಿದ್ರೆ ಸಾಕು, ಕ್ಯೂಬ್ ಮೇಲೆ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈ 3 ಫಾರ್ಮುಲಾಸನ್ನು ಬರೆದಿಟ್ಕೊಳ್ಳಿ. ಸೊ ಅವ ಈಗೇನು ಕೊಡ್ತಾ ಇದ್ದಾನೆ? ದ ಲೆಂತ್ ಆಫ್ ದಿ ಡಯಾಗ್ನಲ್ ಆಫ್ ಅ ಕ್ಯೂಬ್ whose surface area is 600 square meters, right? ಸೊ ಅವ ಇಲ್ಲಿ ಏನು ಕೇಳಿಕತ್ತಾನ? ದ ಲೆಂತ್ ಆಫ್ ದಿ ಡಯಾಗ್ನಲ್ ಆಫ್ ದ ಕ್ಯೂಬ್ ಇದು ಎಷ್ಟು ಅಂತ ಕೇಳ್ತಿದ್ದಾನ. ದ ಲೆಂತ್ ಆಫ್ ದಿ ಡಯಾಗ್ನಲ್ ಅಂದರೆ ಡಯಾಗ್ನಲ್ ಆಫ್ ದಿ ಕ್ಯೂಬ್. ಈ ಫಾರ್ಮುಲಾ ಹಚ್ಚಬೇಕು, ರೈಟ್? ಇದರ ಬೆಲೆ ಎಷ್ಟು ಅಂತ ಕೇಳ್ತದ ನಾವು. ಡಯಾಗ್ನಲ್ ಆಫ್ ಅ ಕ್ಯೂಬ್, ಡಯಾಗ್ನಲ್ ಆಫ್ ಅ ಕ್ಯೂಬ್ ಅಂದ್ರೆ ಈ ದಂಡೆಯಿಂದ ಈ ದಂಡಿ, ರೈಟ್? ಅಥವಾ ಈ ದಂಡೆಯಿಂದ ಈ ದಂಡಿ. ಸೊ ದಿಸ್ ಇಸ್ ವಾಟ್ ದಿ ಡಯಾಗ್ನಲ್. ಓಕೆ, ಸೊ ಇದರ ಬೆಲೆ ಎಷ್ಟು ಅಂತ ಕೇಳ್ತದ ನಾವು, ಡಯಾಗ್ನಲ್. ಓಕೆ, ಸೊ ಈ ಡಯಾಗ್ನಲ್ ಕಂಡುಹಿಡಿಯಲಿಕ್ಕೆ ಅವ ಏನು ಕೊಟ್ಟಿದ್ದಾನ? ಸರ್ಫೇಸ್ ಏರಿಯಾ ಕೊಟ್ಟಿದ್ದಾನ. ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಿದೆ? 6a square. 6a square is equals to ಎಷ್ಟು? 600 meters square, right? So 6 1 ja 100 ja. So a square is equals to 100, a is equals to 10 meter. ಸೊ ಕ್ಯೂಬ್ದು ಒಂದು ಸೈಡ್ ಎಷ್ಟಿದೆ? 10 ಮೀಟರ್ ಇದೆ, ರೈಟ್? ಸೊ ಒಂದು ಸಲ ನಿಮಗೆ 10 ಮೀಟರ್ ಈ ಸೈಡ್ ವ್ಯಾಲ್ಯೂ ಗೊತ್ತಾಯ್ತಪ್ಪ ಅಂತಂದ್ರೆ ಡಯಾಗ್ನಲ್ ಈಸಿಯಾಗಿ ಫೈಂಡ್ ಮಾಡ್ಬೋದು. ಡಯಾಗ್ನಲ್ ಏನು ಹೇಳುತ್ತೆ? ಡಯಾಗ್ನಲ್ ಆಫ್ ಅ ಕ್ಯೂಬ್ ಏನಿದೆ? √3 times of a. ಸೊ ಇಟ್ ಈಸ್ 10 √3 ಮೀಟರ್. ಸೊ ಡಯಾಗ್ನಲ್ ಆಫ್ ಅ ಕ್ಯೂಬ್ ಎಷ್ಟಾಯಿತು? 10 √3 ಮೀಟರ್. ಸೊ ದ ಆನ್ಸರ್ ಫಸ್ಟ್ ಒನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ? 5 root x is equals to 2.5. okay, 5 root x is equals to 2.5. find the value of x.
ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಇದನ್ನು ಎರಡು ರೀತಿಯಲ್ಲಿ ಮಾಡ್ಬೋದು, ಹೇಳ್ತೀನಿ ಕೇಳಿ. ಒಂದು, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ ಫಸ್ಟು, ಅಥವಾ ನಾನು ಡೈರೆಕ್ಟ್ ಇಲ್ಲೇ ಸಾಲ್ವ್ ಮಾಡ್ತೀನಪ್ಪ ಅಂತಂದ್ರೆ ಹಂಗೂ ಬರುತ್ತೆ. ಓಕೆ, ಫಸ್ಟ್ ಐ ವಿಲ್ ಸಿಂಪ್ಲಿಫೈ ದಿಸ್. ಸಿಂಪ್ಲಿಫೈ ವೇ ಹೆಂಗೆ ಮಾಡ್ಬೋದು? 5√x 2.5 ಹೆಂಗೆ ಮಾಡ್ಬೋದು ರೀ? 25/10. ಹೌದಾ? ಸೊ 5 1 ಜಾ 5 2 ಜಾ, ಸಾರಿ 5 1 ಜಾ 5 5 ಜಾ 5 1 ಜಾ, ದಿಸ್ ಇಸ್ 5 2 ಜಾ. ಸೊ ಎಷ್ಟು ಉಳಿದ್ರಿ? ಇದು 1/2. ಸೊ √x = 1/2. ಇಷ್ಟು ಬಂತಾ? ಈಗ ಅವ ಏನು ಕೇಳ್ತಾ ಇದ್ದಾನೆ? ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ರೂಟ್ ಒಳಗಡೆ ಇದೆ, ಮೊದಲು ರೂಟನ್ನು ತಗೋಬೇಕು, ನಾವು ಹೊರಗೆ ತೆಗಿಬೇಕು. ಅದಕ್ಕೆ ಏನು ಮಾಡ್ಬೇಕು ರೀ? ಸ್ಕ್ವೇರಿಂಗ್. ಸೊ x² = 1/4. ಎರಡು ಸೈಡ್ ಸ್ಕ್ವೇರ್ ಮಾಡಿ. ಹೌದಾ? ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? x = 1/4. ಸೊ ಎಕ್ಸ್ ಬೆಲೆ ನಮಗೆ 1/4 ಬಂತು. 1/4 ಅಂದರೆ ಡೆಸಿಮಲ್ದಲ್ಲಿ ಎಷ್ಟಾಗುತ್ತೆ? 1/4. ಪರ್ಸೆಂಟೇಜ್ ಕಲ್ತಿರಲ್ಲ. 1/2 ಅಂದರೆ 50%. 1/4 ಅಂದ್ರೆ ಎಷ್ಟು? 25%. 25% ಅಥವಾ 0.25. ಸೊ ಎಕ್ಸ್ನ ಬೆಲೆ ಎಷ್ಟು? 0.25. ಓಕೆ, ಇದು ಒಂದು ಮೆಥಡು. ಅಥವಾ ಇದು ಬೇಡಪ್ಪ ಅಂತಂದ್ರೆ ಸಿಂಪ್ಲಿಫಿಕೇಶನ್, ಇಷ್ಟೆಲ್ಲ ಸಿಂಪ್ಲಿಫಿಕೇಶನ್ ಸ್ಟೆಪ್ಸ್ ಬೇಡ್ರಿ ಸರ್ ಅಂತಂದ್ರೆ ಡೈರೆಕ್ಟ್ ಇಲ್ಲೇ ಮಾಡ್ಬೋದು. ಅದು ಹೇಗಿದೆ ರೀ? ಡೈರೆಕ್ಟ್ ಇಲ್ಲೇ ಸ್ಕ್ವೇರ್ ಮಾಡ್ಕೊಂಬಿಡಿ. ಡೈರೆಕ್ಟ್ ಸ್ಕ್ವೇರ್ ಮಾಡ್ಕೊಂಬಿಡಿ. ಎಷ್ಟಾಯಿತು? 25x = 25 ಸ್ಕ್ವೇರ್ ಎಷ್ಟು? 25 ವರ್ಗ ಎಷ್ಟು? 625. ರೈಟ್. ಸೊ ಸ್ಕ್ವೇರ್ ಮಾಡಿದಾಗ ಎರಡು ಸಂಖ್ಯೆಯಿಂದ ಡೆಸಿಮಲ್ ಇಡಬೇಕು. 6.25. ರೈಟ್. ಸೊ 25 1 ಜಾ 25, 25 ಜಾ. ರೈಟ್. ಆ ಎರಡು ಸಂಖ್ಯೆ ಹಿಂದೆ ಡೆಸಿಮಲ್ ಇದೆಯಲ್ಲ, ಇಲ್ಲೂ ಎರಡು ಸಂಖ್ಯೆ ಹಿಂದೆ ಡೆಸಿಮಲ್ ಇರಬೇಕು. ಸೊ x = 0.25. ರೈಟ್. ಒಂದೇ ಸ್ಟೆಪ್ಪಲ್ಲಿ ಬಂತು. ಐದರ್ ಇದನ್ನಾದರೂ ಫಾಲೋ ಮಾಡಿರಿ ಅಥವಾ ಇದನ್ನಾದರೂ ಫಾಲೋ ಮಾಡಿ. ಸಿಂಪ್ಲಿಫೈ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಮುಂದೆ ಯಾವುದೂ ಪ್ರಾಬ್ಲಮ್ಸನ್ನು ಮಾಡ್ಲಿಕ್ಕೆ ಅಂದರೆ ಡಿಫಿಕಲ್ಟಿ ಫೀಲ್ ಆಗೋದಿಲ್ಲ. ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಬಂದರೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗುತ್ತೆ ಸಿಂಪ್ಲಿಫೈ ಮಾಡಿದರೆ. ಡೈರೆಕ್ಟಾಗಿ ಮಾಡೋದ್ರಿಂದ ನೀವು ಎಕ್ಸ್ಪರ್ಟ್ ಇದ್ರಪ್ಪ ಅಂದ್ರೆ ಡೈರೆಕ್ಟ್ ಮಾಡಿ ನಡೀತೈತೆ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಏನಿದೆ? 106 × 106 ಮೈನಸ್ 94 × 94. ಸೊ ಇದು ಭಾಳ ಸಿಂಪಲ್ ಇದೆ. ರೈಟ್. ಅವ ಏನು ಕೇಳ್ತಾ ಇದ್ದಾನೆ? ಜಸ್ಟ್ ಇದನ್ನು 106 ಮಲ್ಟಿಪ್ಲೈ ಮಾಡಿರಿ, 94 ಮಲ್ಟಿಪ್ಲೈ ಮಾಡಿರಿ, ಆಮೇಲೆ ಎರಡು ಸಬ್ಟ್ರಾಕ್ಟ್ ಮಾಡಿ. ಅದೇ ನಿಮ್ಮ ಆನ್ಸರ್. ಓಕೆ, ಬಟ್ ಇದನ್ನು ನಾರ್ಮಲ್ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡ್ಲಿಕ್ಕತ್ತೀವಪ್ಪ ಅಂತಂದ್ರೆ ಭಾಳ ತನ ಆಗತ್ತೆ ರೀ. ಓಕೆ, ಯಾಕಪ್ಪ ಅಂತ ಕೇಳ್ರಿ, ಹೇಳ್ತೀನಿ. 106 106. ಓಕೆ, ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಬರೀಬೇಕು ನೀವು. ಆಮೇಲೆ ಮತ್ತೆ ಇದನ್ನು 94 ಮಲ್ಟಿಪ್ಲೈ ಮಾಡಬೇಕು, ಬರೀಬೇಕು. ನೆಕ್ಸ್ಟ್ ಇವೆರಡು ಬಂದು ಉತ್ತರನ ಮತ್ತೆ ಸಬ್ಟ್ರಾಕ್ಟ್ ಮಾಡಬೇಕು. ಹೌದಾ? ಇಲ್ಲೇ ಒಂದು 2 ನಿಮಿಷ ಹಾಳಾಗುತ್ತೆ ನಿಮ್ಮದು. ರೈಟ್. ಸೊ ಹಂಗೆ ಮಾಡಬೇಡಿ. ಇದಕ್ಕೊಂದು ಟ್ರಿಕ್ ಇದೆ, ಕೇಳಿ ಹೇಳ್ತೀನಿ. ಸೊ ಇದು ಯಾವ ಫಾರ್ಮ್ದಲ್ಲಿದೆ ಫಸ್ಟ್ ನೋಡಿ. ಇದು 106 ಎ ಅಂತ ತಿಳ್ಕೊರಿ, a × a. ಇದನ್ನು ಬಿ ಅಂತ ತಿಳ್ಕೊರಿ, b × b. ಸೊ ಇದನ್ನೇನಾಯ್ತು ರೀ? a × a² ಮೈನಸ್ b × b² ಸೊ ಇದು ಯಾವ ಸೂತ್ರ ಇದು? a² - b². ಆಲ್ಜಿಬ್ರಾ. ರೈಟ್, ಆಲ್ಜಿಬ್ರಾ ಫಾರ್ಮುಲಾ ಇದು. a² - b² ಸೂತ್ರ ಏನು ರೀ? a + b × a - b. ಸೊ ಈ ಸೂತ್ರ ಹಚ್ಚಿದ್ರೆ ಸಾಕು, ನೀವು ಪೂರ್ತಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಈ ಸೂತ್ರದ ಮೇಲೆ ಇದು ಆನ್ಸರ್ ಬರುತ್ತೆ. ಸೊ ಎ ಅಂದರೆ ಏನು ಹೇಳಿದೆ ನಾನು? 106, ಬಿ ಅಂದರೆ 94. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 106 + 94. ಓಕೆ, ಸೊ ಇಲ್ಲಿ ನೋಡಿ 106 - 94. ಓಕೆ, ಇದನ್ನು ಮಾಡ್ಬೋದು. 106 94 ಎಷ್ಟಾಯಿತು? 200. ಸೊ ಇಟ್ ಈಸ್ 200 × 106 - 94 ಎಷ್ಟು? 6, ಈ ಕಡೆ 6, ಆ ಕಡೆ 6. ಸೊ 12. ರೈಟ್. ಸೊ 12 2 ಜಾ 24. ರೈಟ್. ಸೊ ಅರ್ಥ ಆಯ್ತಲ್ಲ? ಸೊ ಈ ರೀತಿ ಆದಷ್ಟು ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಸಿಂಪ್ಲಿಫಿಕೇಶನ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಡೈರೆಕ್ಟ್ ಸುಮ್ಮನೆ ಬ್ಲೈಂಡ್ಲಿ ಮಾಡ್ಕೋತ ಹೋಗಬೇಡಿ. ರೈಟ್. ಎಕ್ಸಾಮ್ದಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಟೈಮ್ ಇರದೆ ಅಂತೇಳಿ ಬ್ಲೈಂಡ್ಲಿ ಮಾಡ್ಕೋತ ಹೋದ್ರೆ ಮುಂದೆ ಬೇರೆ ಪ್ರಾಬ್ಲಮ್ಸ್ ಟೈಮ್ ಸಾಲಲ್ಲ. ಓಕೆ, ಅಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗತ್ತೆ. ಅಥವಾ ಬೇರೆ ಪ್ರಾಬ್ಲಮ್ಸನ್ನು ಕೆಲವೊಂದು ಸಾಲ್ವ್ ಮಾಡಲಾರ್ದೆ ಬಿಟ್ಟು ಬರ್ಬೋದು, ಹಂಗೂ ಆಗತ್ತೆ.
ರೈಟ್. ಸೊ ಅದಕ್ಕೆ ಫಸ್ಟಿಗೆ ಏನು ಮಾಡಿರಿ, ನೀವು ಎಕ್ಸಾಮ್ಸ್ ಪೇಪರ್ ಕೊಟ್ಟ ಕೂಡಲೇ ಏನು ಮಾಡಿರಿ, ಕ್ವಶನ್ಸ್ ಯಾವುದೇ ಕ್ವಶನ್ ಆಗಲಿ, ಒಂದು ಕ್ವಶನ್ ಮೇಲೆ ಒಂದು 10 ಸೆಕೆಂಡ್ ಆದರೂ ಉಳಿಸಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಹೆಲ್ಪ್ ಆಗುತ್ತೆ. ಸೊ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಟೈಮ್ ಉಳಿಸ್ಕೋರಿ ಕ್ವಶನ್ಸ್ನಲ್ಲಿ, ರೈಟ್. ಅದೇ ನಿಮ್ಗೆ ಸಕ್ಸಸ್ಸಿಗೆ ದಾರಿ ಮಾಡಿಕೊಡ್ತೈತೆ ಹೊರತು ಸುಮ್ಮನೆ ಹಿಂಗೆ ಬ್ಲೈಂಡ್ಲಿ ಮಾಡ್ಕೊಂಡು ಕೂತ್ರಪ್ಪ ಅಂತಂದ್ರೆ ನೀವು ಹಿಂದೆ ಉಳಿದು ಬಿಡ್ತೀರಿ, ರೈಟ್. ಸೊ ಎಕ್ಸಾಮ್ದಲ್ಲಿ ನೀವು ಸಕ್ಸಸ್ ಆಗ್ಬೇಕಪ್ಪ ಅಂತಂದ್ರೆ ಮೇನ್ ಒಂದೇ ಒಂದು ಏನಪ್ಪ ಅಂತ ಸೊಲ್ಯೂಷನ್ ಏನ್ರಿ ಅಂತಂದ್ರೆ ಅದಕ್ಕೆ ನೀವು ಟೈಮ್ ಸೇವ್ ಮಾಡಬೇಕು. ಎಷ್ಟು ಟೈಮ್ ಸೇವ್ ಮಾಡ್ತೀರಿ ನೋಡ್ರಿ ಅಷ್ಟು ನೀವು ಜಾಸ್ತಿ ಕ್ವಶನ್ ಸಾಲ್ವ್ ಮಾಡ್ಬೋದು, ಜಾಸ್ತಿ ಮಾರ್ಕ್ಸ್ ತೊಗೋಬೋದು, ಹೌದಾ. ಸೊ ಇಷ್ಟೇ ನೋಡ್ರಿ ಹೇಳೋದು, ರೈಟ್. ಸೊ ಅದಕ್ಕೆ ನೀವು ಈ ರೇಂಜಿಗೆ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಬರಬೇಕಪ್ಪ ಅಂತಂತಂದ್ರೆ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೋತಿರ್ಬೇಕು ಅಷ್ಟೇ. ಅದೇ ಒಂದೇ ಸೊಲ್ಯೂಷನ್ ಇದಕ್ಕೆ, ಪ್ರಾಕ್ಟೀಸ್ ಇಸ್ ದ ಓನ್ಲಿ ಸೊಲ್ಯೂಷನ್. ಓಕೆ. ಸೊ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಪ್ರಾಕ್ಟೀಸ್ ಮಾಡಿರಿ, ರೈಟ್. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ ಸೆಷನ್, ರೈಟ್. So in the next video I will solve few more examples, right. So see you in the next video friends. And once again ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರೈಟ್. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಇದು ವಿಡಿಯೋ ಶೇರ್ ಮಾಡಿ, ರೈಟ್. ಸೊ